26 ಮೇ ಸೋಮವತಿ ಅಮಾವಾಸ್ಯೆ. ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನು ತಿನ್ನಿಸಿಬಿಡಿ. ನಿಮ್ಮ ಎಲ್ಲ ಶತ್ರುಗಳ ನಾಶ ಆಗುತ್ತದೆ. ಜನ್ಮ ಜನ್ಮಾಂತರದ ಪಿತೃದೋಷಗಳೆಲ್ಲ ತಕ್ಷಣವೇ ನಾಶವಾಗುತ್ತವೆ. ಈ ಅಮಾವಾಸ್ಯೆಯ ದಿನ ಸೋಮವಾರದ ದಿನ ಬಂದಿರುವ ಕಾರಣದಿಂದಾಗಿ ಇದಕ್ಕೆ ಸೋಮವತಿ ಅಮಾವಾಸ್ಯೆ ಅಂತಾನೂ ಕರೆಯುತ್ತಾರೆ. ಈ ದಿನ ತುಂಬಾನೇ ಅಪರೂಪವಾದ ಶುಭ ಸಂಯೋಗಗಳ ರಚನೆ ಕೂಡ ಆಗುತ್ತಿದೆ. ಒಂದು ವೇಳೆ ಈ ದಿನ ನೀವೇನಾದರೂ ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನು ತಿನ್ನಿಸಿದ್ರೆ ನಿಮ್ಮ ಎಲ್ಲ ಶತ್ರುಗಳ ನಾಶ ಆಗುತ್ತದೆ. ಎಲ್ಲ ಪ್ರಕಾರದ ಸಂಕಟಗಳು ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಸೋಮವತಿ ದಿನದ ಅಮಾವಾಸ್ಯೆಗೆ ತುಂಬಾ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಶಾಸ್ತ್ರಗಳ ಅನುಸಾರವಾಗಿ ಬೇರೆ ವರ್ಷಗಳಿಗೆ ಹೋಲಿಸಿದ್ರೆ ಸೋಮವತಿ ಅಮಾವಾಸ್ಯೆಯ ದಿನ ಮಾಡಿದಂಥ ದಾನ ಧರ್ಮಗಳು ಪೂಜೆ ಪಾಠಗಳು ಅಧಿಕ ಫಲವನ್ನು ಕೊಡುತ್ತವೆ. ಈ ಬಾರಿ ಈ ಅಮಾವಾಸ್ಯೆ ಸೋಮವಾರದ ದಿನ ಶುರುವಾಗಿದೆ. ಹಾಗಾಗಿ ಇದನ್ನು ಸೋಮವತಿ ಅಮಾವಾಸ್ಯೆ ಅಂತ ಕರೆಯುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಈ ಸೋಮವತಿ ಅಮಾವಾಸ್ಯೆಯ ದಿನ ಶಿವನ ಪೂಜೆಯನ್ನು ಮಾಡಿದ್ರೆ ಭಗವಂತನಾದ ಶಿವನ ವಿಶೇಷವಾದ ಕೃಪೆ ಕೂಡ ನಿಮಗೆ ಸಿಗುತ್ತದೆ. ಇಲ್ಲಿ ಶನಿ ದೋಷದಂಥ ಕಾಲಸರ್ಪ ದೋಷದಂಥ ದೋಷಗಳಿಂದಲೂ ಮುಕ್ತಿ ಕೂಡ ಸಿಗುತ್ತದೆ. ಈ ದಿನ ಪಿತೃದೇವರ ಜೊತೆಗೆ ಶಿವನನ್ನು ಒಲಿಸಿಕೊಳ್ಳಲು ಇದು ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳಬಹುದು. ಈ ದಿನ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲು, ಪಿತೃರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪಿತೃರ ನಿಮಿತ್ತವಾಗಿ ಶ್ರಾದ್ದ ತರ್ಪಣಗಳನ್ನು ಖಂಡಿತವಾಗಿ ಮಾಡಿರಿ. ಈ ದಿನ ದಾನ ಪುಣ್ಯ ಕರ್ಮಗಳನ್ನು ಮಾಡುವುದರಿಂದ ಮಹಾಪುಣ್ಯವು ಲಭಿಸುತ್ತದೆ. ಈ ಸೋಮವಾರದ ಅಮಾವಾಸ್ಯೆಯ ದಿನ ನೀವೇನಾದರೂ ನಿಮ್ಮ ಪಿತೃರ ಹೆಸರಿನ ಮೇಲೆ ದಾನ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಪಿತೃರ ಆಶೀರ್ವಾದ ಸಿಗುತ್ತದೆ. ಜೊತೆಗೆ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ. ನೀವು ಸಹ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ಶಿವನಿಗೆ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಈ ದಿನ ಶನಿದೇವರಿಗೆ ಸಂಬಂಧಪಟ್ಟಂಥ ಕಪ್ಪು ಎಳ್ಳು, ಇರುವೆಗಳಿಗೆ ಸಕ್ಕರೆ ಹಾಕೋದು, ಕಪ್ಪು ಬಣ್ಣದ ಶೂಗಳನ್ನು ದಾನ ಮಾಡೋದು, ಕಪ್ಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿದ್ರೆ ಶನಿದೇವರ ವಿಶೇಷವಾದ ಕೃಪೆ ಕೂಡ ಸಿಗುತ್ತದೆ. ಶನಿ ದೋಷಗಳಿಂದ ಮುಕ್ತಿ ಕೂಡ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಈ ಬಾರಿ ಈ ಸೋಮವತಿ ಅಮಾವಾಸ್ಯೆಯ ದಿನ ಹಲವಾರು ಶುಭ ಸಂಯೋಗಗಳ ರಚನೆ ಕೂಡ ಆಗುತ್ತಿದೆ. ಹಾಗಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯಾದ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀವಿ ಅಂದರೆ, ಒಂದು ವೇಳೆ ಈ ಉಪಾಯವನ್ನು ನೀವೇನಾದರೂ ಮಾಡಿದ್ರೆ ಈ ಸೋಮವತಿ ಅಮಾವಾಸ್ಯೆಯ ದಿನ ನಿಮ್ಮ ಅದೃಷ್ಟದ ಕೀಲಿಕೈ ತೆರೆಯುತ್ತದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಎಲ್ಲ ಕಷ್ಟಗಳು ಸಂಕಟಗಳಿಂದ ಕೂಡ ನಿಮಗೆ ಮುಕ್ತಿ ದೊರೆಯುತ್ತದೆ. ಈ ದಿನ ನೀವೇನಾದರೂ ನಾಯಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದ್ರೆ ನಿಮ್ಮ ಎಲ್ಲ ಶತ್ರುಗಳ ನಾಶ ಕೂಡ ಆಗುತ್ತದೆ. ದೊಡ್ಡದಾಗಿರುವ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ. ಈ ಸೋಮವತಿ ಅಮಾವಾಸ್ಯೆಯ ದಿನದಲ್ಲಿ ಸ್ನಾನದಾನ ಪೂಜೆಗಳಿಗೆ ವಿಶೇಷವಾದ ಮಹತ್ವ ಇರುತ್ತದೆ. ಈ ದಿನ ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸಿಕೊಂಡು ಪೂಜೆ ಧ್ಯಾನಗಳನ್ನು ಮಾಡಿಕೊಂಡು ತಾಯಿ ಲಕ್ಷ್ಮೀದೇವಿ ಹಾಗೂ ಭಗವಂತನಾದ ವಿಷ್ಣುವಿನ ಪೂಜೆಯನ್ನು ಸಹ ಮಾಡಿರಿ. ನಿಮ್ಮ ಪಿತೃದೇವರಿಗಾಗಿ 1 ಲೋಟ ಜಲವನ್ನು ಅರ್ಪಿಸಿರಿ. ಜೊತೆಗೆ ಈ ದಿನ ಭಗವಂತನಾದ ಶಿವನ ಪೂಜೆಯನ್ನು ಸಹ ಮಾಡಿರಿ. ಯಾಕಂದರೆ ಈ ಅಮಾವಾಸ್ಯೆಯ ದಿನ ಸೋಮವಾರದ ದಿನವೇ ಇರುವ ಕಾರಣದಿಂದಾಗಿ ಇಲ್ಲಿ ನೀವು ಶಿವಪಾರ್ವತಿಯರ ಅಪಾರ ಕೃಪೆಯನ್ನು ಪಡೆಯಬಹುದು. ಹಾಗಾಗಿ ಖಂಡಿತವಾಗಿ ಈ ದಿನ ಭೋಲೆನಾಥರ ಪೂಜೆಯನ್ನು ಮಾಡಿರಿ. ಇವರಿಗೆ ಬಿಲ್ಲುಪತ್ರೆ ಎಲೆಗಳು 9 ಹೂ ಎಲೆಗಳನ್ನು ಖಂಡಿತವಾಗಿ ಅರ್ಪಿಸಿರಿ. ಜೊತೆಗೆ 1 ಲೋಟ ನೀರನ್ನು ಶಿವಲಿಂಗಕ್ಕೆ ಅರ್ಪಿಸಿರಿ. ಇದಾದ ನಂತರ 1 ಲೋಟ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕಪ್ಪು ಎಳ್ಳುಗಳನ್ನು ಹಾಕಿ ದೇವರಿಗೆ ಈ ಜಲವನ್ನು ಅರ್ಪಿಸಿರಿ. ಇದಾದ ನಂತರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪಿತೃದೇವರಿಗೂ ಕೂಡ ಜಲವನ್ನು ಅರ್ಪಿಸಿರಿ. ಸ್ನೇಹಿತರೆ, ಪಿತೃರು ನಾಯಿ, ಕಾಗೆ, ಹಸುವಿನ ರೂಪದಲ್ಲಿ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ಈ ಸೋಮವತಿ ಅಮಾವಾಸ್ಯೆಯ ದಿನ ನೀವೇನಾದರೂ ನಾಯಿಗೆ ಏನಾದರೂ ಈ ಒಂದು ವಸ್ತುವನ್ನು ತಿನ್ನಿಸಿದ್ರೆ ರಾತ್ರೋರಾತ್ರಿ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಎಲ್ಲ ಕಷ್ಟಗಳಿಂದ ತೊಂದರೆಗಳಿಂದ ನಿಮಗೆ ಮುಕ್ತಿ ದೊರೆಯುತ್ತದೆ. ಜೀವನದಲ್ಲಿ ಶ್ರೀಮಂತರಾಗಲು ಹಲವಾರು ಅವಕಾಶಗಳು ಕೂಡ ನಿಮಗೆ ಸಿಗುತ್ತವೆ. ಸ್ನೇಹಿತರೆ, ಒಂದು ವೇಳೆ ನೀವು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿರಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಈಗಲೇ ಬರೆಯಿರಿ. ಹಾಗೂ ಚಾನಲ್ಗೂ ಕೂಡ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಈ ಸೋಮವತಿ ಅಮಾವಾಸ್ಯೆಯ ದಿನ ಮುಂಜಾನೆ ಬೇಗನೆ ಎದ್ದು ನಿತ್ಯ ಕರ್ಮಗಳಿಂದ ನಿವೃತ್ತರಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿರಿ. ಇದಾದ ನಂತರ ಶನಿದೇವರನ್ನು ನೆನೆಯುತ್ತಾ ಅವರ ಪೂಜೆಯನ್ನು ಸಹ ಮಾಡಿರಿ. ಈ ಅಮಾವಾಸ್ಯೆಯ ದಿನ ಶನಿದೇವರನ್ನು ಒಲಿಸಿಕೊಳ್ಳಲು ಅವರಿಗೆ ಸಂಬಂಧಪಟ್ಟಂಥ ಉಪಾಯಗಳನ್ನು ಖಂಡಿತವಾಗಿ ಮಾಡಿರಿ. ಈ ದಿನ ಸಾಧ್ಯವಾದರೆ ಶನಿ ಸ್ತೋತ್ರವನ್ನು ಖಂಡಿತವಾಗಿ ಜಪ ಮಾಡಿರಿ. ಜೊತೆಗೆ ಶನಿದೇವರ ಮಂತ್ರಗಳನ್ನು ಜಪ ಮಾಡಿರಿ.
ಶನಿದೇವರಿಗೆ ಖಂಡಿತವಾಗಿ ನೀವು ಸಾಸಿವೆ ಎಣ್ಣೆನ ಅರ್ಪಿಸಬೇಕು. ಜೊತೆಗೆ ಕಪ್ಪು ಎಳ್ಳುಗಳನ್ನು ಅರ್ಪಿಸೋದನ್ನು ಮರೆಯದಿರಿ. ಸ್ನೇಹಿತರೆ, ಈ ದಿನ ಪಿತೃರನ್ನು ಒಲಿಸಿಕೊಳ್ಳಲು ಈ ದಿನ ನಿಮ್ಮ ಮನೆಯಲ್ಲಿ ಏನೇ ಅಡುಗೆಯನ್ನು ರೆಡಿ ಮಾಡಿದ್ರು ಅದರಲ್ಲಿ ಸ್ವಲ್ಪ ನಾಯಿಗೋಸ್ಕರ ತೆಗೆದಿಟ್ಟು ಬಿಡಿ. ಈ ದಿನ ಪೂಜೆ ಪಾಠ ಮುಗಿಸಿದ ನಂತರ ಸ್ವಲ್ಪ ನಾದಿದ ಹಿಟ್ಟನ್ನು ತೆಗೆದುಕೊಳ್ಳಿ. ಅಂದರೆ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ನಾದಿ ಇಡಬೇಕು. ನಾದಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲದ ತುಂಡನ್ನು ಸೇರಿಸಿರಿ. ಅಂದರೆ ನೀವು ರೆಡಿ ಮಾಡುವಂಥ ರೊಟ್ಟಿಯು ಸಿಹಿಯಾಗಿರಬೇಕು. ಯಾವಾಗ ಈ ರೀತಿಯಾಗಿ ನೀವು ರೊಟ್ಟಿಯನ್ನು ರೆಡಿ ಮಾಡ್ತೀರೋ ಈ ರೊಟ್ಟಿಯನ್ನು ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಬಿಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಶನಿದೇವರ ಮೂರ್ತಿ ಫೋಟೋ ಇದ್ರೂ ನಡೆಯುತ್ತೆ. ಒಂದು ವೇಳೆ ಇಲ್ಲ ಅಂದರೆ ಶನಿ ದೇವಾಲಯಕ್ಕೆ ಹೋಗುವವರು ಅಲ್ಲಿ ಹೋಗಿ ಪೂಜೆ ಪಾಠಗಳನ್ನು ಮಾಡಬಹುದು. ಇಲ್ಲಿ ರೊಟ್ಟಿಯನ್ನು ತಟ್ಟೆಯಲ್ಲಿ ಹಾಕಿ ದೇವರ ಮುಂದೆ ಇಡಬಹುದು. ರೊಟ್ಟಿಯ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆನ ಹಚ್ಚಿ ಅದರಲ್ಲಿ ಕಪ್ಪು ಎಳ್ಳುಗಳನ್ನು ಹಾಕಿ ಮೇಲೆ ಸ್ವಲ್ಪ ಕಪ್ಪು ಬೆಲ್ಲದ ತುಂಡನ್ನು ಹಾಕಿರಿ. ನಂತರ ಈ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ನಾಯಿಗೆ ತಿನ್ನಿಸಿಬಿಡಿ. ಸ್ನೇಹಿತರೆ, ನಾಯಿಗೆ ಈ ರೊಟ್ಟಿಯನ್ನು ತಿನ್ನಿಸುವಾಗ ನಿಮ್ಮ ಮನಸ್ಸಿಚ್ಛೆಗಳನ್ನು ಖಂಡಿತವಾಗಿ ಬೇಡಿಕೊಳ್ಳಬೇಕು. ಇದರಿಂದ ನಿಮ್ಮ ಎಲ್ಲ ಸಂಕಟಗಳು ನಾಶ ಆಗುತ್ತವೆ. ಒಂದು ವೇಳೆ ಯಾರಾದರೂ ಶತ್ರುಗಳು ನಿಮ್ಮನ್ನು ಆವರಿಸಿಕೊಂಡಿದ್ರೆ, ಶತ್ರುಗಳು ಏನಾದರೂ ಹೆಚ್ಚಾಗಿ ಕಾಟ ಕೊಡ್ತಾ ಇದ್ದರೆ ಖಂಡಿತವಾಗಿ ರೊಟ್ಟಿಯಲ್ಲಿ ಕಪ್ಪು ಎಳ್ಳುಗಳನ್ನು ಬೆಲ್ಲದ ತುಂಡನ್ನು ಹಾಕಿ ನಾಯಿಗೆ ತಿನ್ನಿಸಿರಿ. ಇಲ್ಲಿ ನಿಮ್ಮ ಎಲ್ಲ ಶತ್ರುಗಳ ನಾಶ ಆಗುತ್ತದೆ. ನಿಮಗೆ ಎಲ್ಲ ಪ್ರಕಾರದ ಕಷ್ಟಗಳು ಸಂಕಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಒಂದು ವೇಳೆ ಈ ದಿನ ನಿಮಗೇನಾದರೂ ಕಪ್ಪು ಬಣ್ಣದ ಹಸು ಸಿಕ್ಕರೆ ಆ ಹಸುವಿಗೂ ಕೂಡ ಖಂಡಿತವಾಗಿ ರೊಟ್ಟಿಯನ್ನು ತಿನ್ನಿಸಿರಿ. ಆದರೆ ನಾಯಿಗೂ ಕೂಡ ಮರೆಯದೆ ರೊಟ್ಟಿಯನ್ನು ತಿನ್ನಿಸಿರಿ. ಇದರಿಂದ ನಿಮ್ಮ ಜೀವನದ ಹಲವಾರು ಪ್ರಕಾರದ ಕಷ್ಟಗಳು ಸಹ ದೂರ ಆಗುತ್ತವೆ. ಸ್ನೇಹಿತರೆ, ಮನೆಯಲ್ಲಿ ರೆಡಿಯಾದ ಎಲ್ಲಕ್ಕಿಂತ ಲಾಸ್ಟ್ ಇರುವಂಥ ರೊಟ್ಟಿಯನ್ನು ತೆಗೆದುಕೊಂಡು ಸೋಮವತಿ ಅಮಾವಾಸ್ಯೆಯ ದಿನ ಖಂಡಿತವಾಗಿ ನಾಯಿಗೋಸ್ಕರ ತೆಗೆದಿಡಲಾಗುತ್ತೆ. ನೀವು ಸಹ ಈ ದಿನ ಕೊನೆಯಲ್ಲಿ ರೆಡಿಯಾದ ರೊಟ್ಟಿಯನ್ನು ನಾಯಿಗೋಸ್ಕರ ತೆಗೆದಿಟ್ಟು ತಿನ್ನಿಸಿರಿ. ಈ ದಿನ ಕಪ್ಪು ಬಣ್ಣದ ನಾಯಿ ಏನಾದರೂ ನಿಮಗೆ ಸಿಕ್ಕರೆ ಎಲ್ಲಕ್ಕಿಂತ ಲಾಸ್ಟಲ್ಲಿ ರೆಡಿಯಾದ ರೊಟ್ಟಿಯನ್ನು ನೀವೇನಾದರೂ ಅದಕ್ಕೆ ತಿನ್ನಿಸಿದ್ರೆ ಪಿತೃದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ. ನಿಮ್ಮ ಎಲ್ಲ ಶತ್ರುಗಳ ನಾಶ ಕೂಡ ಆಗುತ್ತದೆ. ಎಲ್ಲ ಪ್ರಕಾರದ ಸಂಕಟಗಳಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ. ಇಲ್ಲಿ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ. ಈ ದಿನ ಕಪ್ಪು ಬಣ್ಣದ ಎಳ್ಳು, ಕಪ್ಪು ಬಣ್ಣದ ಬೆಲ್ಲ, ತುಪ್ಪದಿಂದ ರೆಡಿಯಾದ ಉಂಡಿ, ಒಂದು ವೇಳೆ ಇವುಗಳನ್ನು ರೊಟ್ಟಿಯಲ್ಲಿಟ್ಟು ನಾಯಿಗೆ ತಿನ್ನಿಸಿದ್ರೆ ಅಥವಾ ಕಪ್ಪು ಬಣ್ಣದ ಹಸುವಿಗೆ ತಿನ್ನಿಸಿದ್ರೆ ಇಲ್ಲಿ ನಿಮ್ಮ ಜನ್ಮಾಂತರದ ಪಿತೃದೋಷ ಇದ್ದರೂ ದೂರ ಆಗುತ್ತದೆ. ಈ ದಿನ ಸೂರ್ಯ ಉದಯಿಸುವ ಮುನ್ನ ನೀವು ಬೇಗನೆ ಎದ್ದೇಳಿ ಪೂಜೆ ಪಾಠಗಳನ್ನು ಮುಗಿಸಿದ ನಂತರ ಖಂಡಿತವಾಗಿ ಈ ಉಪಾಯವನ್ನು ಮಾಡಿ ನೋಡಿ. ಸ್ನೇಹಿತರೆ, ಅಮಾವಾಸ್ಯೆ ದಿನ ಈ ಉಪಾಯವನ್ನು ನೀವು ಯಾವಾಗ ಬೇಕಾದರೂ ಮಾಡಬಹುದಾಗಿದೆ. ಮುಂಜಾನೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲದ ಸಮಯವೂ ಮಾಡಬಹುದು. ಒಂದು ವೇಳೆ ನಾಯಿ ಸಿಕ್ಕರೆ ಅಥವಾ ನಿಮ್ಮ ಮನೆಯಲ್ಲಿದ್ದರೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ನಾಯಿ ಇದ್ರೂ ಹುಡ್ಕೊಂಡು ಹೋಗಿ ಅದಕ್ಕೆ ಖಂಡಿತವಾಗಿ ರೊಟ್ಟಿಯನ್ನು ತಿನ್ನಿಸಿರಿ. ಒಂದು ವೇಳೆ ಏನೂ ನಿಮ್ಮ ಬಳಿ ಇಲ್ಲ ಅಂದರೂ ಕೂಡ ಕೇವಲ ರೊಟ್ಟಿಯನ್ನಾದರೂ ಅಥವಾ ಸಾಸಿವೆ ಎಣ್ಣೆಯನ್ನು ಹಚ್ಚಿ ನಾಯಿಗೆ ಖಂಡಿತವಾಗಿ ತಿನ್ನಿಸಿರಿ. ಅಂದರೆ ಮನೆಯಲ್ಲಿ ಕೊನೆಯದಾಗಿ ರೆಡಿಯಾಗಿರುವಂಥ ರೊಟ್ಟಿಯನ್ನು ನೀವು ತೆಗೆದುಕೊಂಡು ಹೋಗಿ ತಿನ್ನಿಸಿಬಿಡಿ. ಆದರೆ ನಾಯಿಗೆ ಇದನ್ನು ತಿನ್ನಿಸುವಾಗ ತಪ್ಪದೇ ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಂಡು ತಿನ್ನಿಸಬೇಕು. ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳಂತೂ ಈಡೇರುತ್ತವೆ. ಜೊತೆಗೆ ನಿಮ್ಮ ಜೀವನದ ಹಲವಾರು ಸಂಕಟಗಳು, ಕಷ್ಟಗಳು ದೂರ ಆಗುತ್ತವೆ. ಸ್ನೇಹಿತರೆ, ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತವಾಗಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆದು ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಧನ್ಯವಾದಗಳು.